ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತೊಂದು ಬಹಳ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಅದೇನಂತಂದರೆ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ಇನ್ನೊಂದು ಹೊಸದಾದ ಬುಕ್ ಬಿಡುಗಡೆ ಆಗಿದೆ. ಅದೇನಂತಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ರೆಡಿ ರೆಕನರ್ ಆಲ್ ಅಷ್ಟು 10 ಆ್ಯಕ್ಟ್ಗಳು ಕವರ್ ಆಗಿರುವಂಥದ್ದು ಒಂದು ಬುಕ್. ಓಕೆ, ಸೊ ಇದು ಬರೀ ಕರ್ನಾಟಕ ಅಲ್ಲ, ಇಟ್ಸ್ ಅಪ್ಲಿಕೇಬಲ್ ಫಾರ್ ಆಲ್ ಸ್ಟೇಟ್ಸ್ಗಳು. ಯಾವ ಸ್ಟೇಟ್ಸ್ಗಳಿಗೆ ಈ ಇಷ್ಟೊಂದು ಆ್ಯಕ್ಟ್ಸ್ಗಳು ಇದ್ದೇ ಇರ್ತವೆ. 9 ಆ್ಯಕ್ಟ್ಗಳನ್ನು ಇಲ್ಲಿ ನೀಡಿದ್ದೇವೆ. ಕರ್ನಾಟಕ ರೆಂಟ್ ಆ್ಯಕ್ಟ್ದೊಂದು ಈ ಪಿಕ್ಚರ್ ಅಲ್ಲಿ ಹಾಕಲಿಲ್ಲ, ಬಟ್ ಈ ಬುಕ್ಕಲ್ಲಿ ಇನ್ಕ್ಲೂಡ್ ಆಗಿದೆ. ಕರ್ನಾಟಕ ರೆಂಟ್ ಆ್ಯಕ್ಟ್ ಕೂಡ ಇದೆ, ಒಂದು ಲೈಕ್ ವೆರಿ ಲಿಮಿಟೆಡ್ ಪೇಜಸಲ್ಲಿ ಇರುವಂಥದ್ದು. ಬಟ್ ಈ ಆ್ಯಕ್ಟ್ಸ್ಗಳು ದೀಸ್ ಆರ್ ಅಪ್ಲಿಕೇಬಲ್ ಫಾರ್ ಆಲ್ ಸ್ಟೇಟ್ಸ್. ಎಲ್ಲ ರಾಜ್ಯಗಳಿಗೂ ಆಲ್ಮೋಸ್ಟ್. ಅದು ನ್ಯೂ ಕ್ರಿಮಿನಲ್ ಲಾಸ್ಗಳಂತೂ ಇವೆ, ಅದನ್ನು ಕೂಡ ಅಪ್ಡೇಟೆಡ್ ಲೈಕ್ ಓಲ್ಡ್ ಕ್ವಶನ್ಸ್ಗಳಿರ್ತವೆ, ಅದಕ್ಕೆ ಹೊಸ ಕ್ರಿಮಿನಲ್ ಲಾಸ್ಗಳ ನಂಬರನ್ನು ಸಹ ಹಾಕಿ ಇದನ್ನು ಅಪ್ಡೇಟ್ ಮಾಡಿರುವಂಥದ್ದು. ಸೊ ಅದೊಂದು ವಿಶೇಷತೆ ಈ ಬುಕ್ನದು. ಓಕೆ, ಯಾಕೆಂದರೆ ಲೈಕ್ ಇಟ್ಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ನೀವು ಯಾವುದಾದ್ರು ಇಂಪಾರ್ಟೆಂಟ್ ಓದಬೇಕು, ಕ್ವಶನ್ಸ್ಗಳು ಹೇಗಿರ್ತವೆ, ಸೊ ಅದನ್ನು ಒನ್ ಲೈನರ್ಸ್ ಮುಖಾಂತರ ನೀಡಿದ್ದೇವೆ. MCQsಗಳಾಗಿ ಕೊಟ್ಟಿಲ್ಲ, ಯಾಕೆಂದರೆ MCQsಗಳು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಚೇಂಜ್ ಮಾಡಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಒನ್ ಲೈನರ್ಸ್ ಓದೋ ಮುಖಾಂತರ ನಮಗೆ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಇರುವಂಥದ್ದು. ಓಕೆ, ಈ ಕಾನ್ಸೆಪ್ಟ್ ಇದು ಅಂತ ಹೇಳ್ಕೊಂಡು ನಮಗೆ ಇಂಪಾರ್ಟೆಂಟ್ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದನ್ನು ಆಮೇಲೆ ಜಾಸ್ತಿ ಓದ್ತೇವೆ. ಸೊ ಅದಕ್ಕೋಸ್ಕರ ಒನ್ ಲೈನರ್ಸ್ ರೂಪದಲ್ಲಿ ನೀಡಿದ್ದೇವೆ. ಸೊ ಸುಮಾರು ಈ ಬುಕ್ಕಲ್ಲಿ 1000ಕ್ಕಿಂತಲೂ ಜಾಸ್ತಿ ಒನ್ ಲೈನರ್ಸ್ಗಳಿವೆ. ಓಕೆ, ಪ್ರತಿ ಆ್ಯಕ್ಟ್ಗಳಿಗೂ, ಈಗ ಮೇಜರ್ ಆ್ಯಕ್ಟ್ಸ್ಗಳಿಗೆಲ್ಲ 250 ಮಿನಿಮಮ್ 250 ಒನ್ ಲೈನರ್ಸ್ ಇದೆ. ಹಾಗೂ ಮೈನರ್ ಆ್ಯಕ್ಟ್ಗಳು ಒಂದು 100 ಅಂತೂ ಒನ್ ಲೈನರ್ಸ್ ಇದ್ದೇ ಇರುತ್ತೆ. ಸೊ ಅಷ್ಟು ಓದ್ಕೊಂಡ್ರು ನಮಗೆ ಅಷ್ಟು ಸೆಕ್ಷನ್ಸ್ಗಳು, ಅಷ್ಟು ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆದಾಗೆ. ಓಕೆ, ಪ್ಲಸ್ ಚಾರ್ಟ್ಸ್ಗಳು, ಕೆಲವೊಂದು ಡೆಫಿನೇಷನ್ಗಳ ಚಾರ್ಟ್ಸ್ ಇರ್ತವೆ, ಓವರ್ವ್ಯೂ ಚಾರ್ಟ್ಸ್ಗಳಿರ್ತವೆ. ಈ ಓವರ್ವ್ಯೂ ಚಾರ್ಟ್ಸ್ಗಳ ಮುಖಾಂತರ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಅಂದರೆ, ಒಂದು ಕಂಪ್ಲೀಟ್ ಒಂದು ಓವರ್ವ್ಯೂ ಕೊಟ್ಟು ಇಡೀ ನಮ್ಮ ಇಂಡೆಕ್ಸ್ ಅಂತಲೇ ಹೇಳ್ಬೋದು, ಬೇರೆ ಆ್ಯಕ್ಟ್ನ ಇಂಡೆಕ್ಸೇ. ಬಟ್ ಆ ಇಂಡೆಕ್ಸಲ್ಲಿ ಯಾವುದು ಇಂಪಾರ್ಟೆಂಟ್, ಈಗ ಇಂಡೆಕ್ಸ್ ಆದರೆ ನೀವು ಎಷ್ಟು ಪೇಜಸ್ಗಳನ್ನು ಓದಬೇಕಾಗತ್ತೆ ಅಲ್ವಾ. ಬಟ್ ಈ ಓವರ್ವ್ಯೂದಲ್ಲಿ ಸುಮಾರು ಒಂದು 70-80 ಸೆಕ್ಷನ್ಸ್ಗಳನ್ನು ಒಂದೇ ಪೇಜಲ್ಲಿ ತೊಗೊಂಡು ಅದರಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದು ಅಂತ ಹೇಳುವಂಥ ತಿಳ್ಕೊಳ್ಳಿಕ್ಕೆ ಸುಲಭ ಆಗುವಂಥದ್ದು, ಇಮಿಡಿಯೇಟ್ ರಿವಿಷನ್ ಮಾಡಲಿಕ್ಕೆ. ದಿಸ್ ಇಸ್ ನಾಟ್ ಫಾರ್ ಲೈಕ್ ಬಿಗಿನರ್ಸ್, ಲೈಕ್ ರೈಟ್ ಫ್ರಮ್ ABCD ಟೆಕ್ಸ್ಟ್ ಬುಕ್ ಥರ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಬಟ್ ಇಮಿಡಿಯೇಟ್ ರೆಡಿ ರೆಫರೆನ್ಸಿಗೆ ನಿಮಗೆ ಹೆಲ್ಪ್ ಆಗುವಂಥ ಬುಕ್ ಇದು. ಓಕೆ, ಸೊ ಹಾಗಿದ್ರದ್ದು ಇನ್ನೂ ಹೈಲೈಟ್ಸ್ಗಳೇನಂತಂದರೆ ಇಲ್ಲಸ್ಟ್ರೇಷನ್ಸ್ಗಳಿವೆ. ಇಲ್ಲಿ ತನಕ ಈಗ MCQsಗಳಲ್ಲಿ ಇಲ್ಲಸ್ಟ್ರೇಷನ್ಗಳ ಆಧಾರದ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ಅದು ಮ್ಯಾಕ್ಸಿಮಮ್ IPC BNS ಅಲ್ಲಿ ಜಾಸ್ತಿ. ಸೊ ಅದನ್ನು ಕೇವಲ IPC ಅಲ್ಲ, ಎಲ್ಲ ಆ್ಯಕ್ಟ್ಗಳಲ್ಲೂ ಇಲ್ಲಿಸ್ಟ್ರೇಷನ್ಸ್ಗಳು ಎಲ್ಲೆಲ್ಲಿ ಕ್ವಶನ್ಗಳನ್ನ ಕೇಳಿದ್ದಾರೆ ಅವುಗಳನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಹಾಗೂ ಕೇಸ್ ಲಾಸ್ಗಳ ಮೇಲೂ ಕೂಡ ಹಲವಾರು ಕ್ವಶನ್ಸ್ಗಳು ಕೇಳಿದ್ದಾರೆ, ಇಂಪಾರ್ಟೆಂಟ್ ಕೇಸ್ ಲಾಸ್ಗಳಿವೆ, ಅವುಗಳನ್ನು ಕೂಡ ಎಲ್ಲ ಆ್ಯಕ್ಟ್ಗಳಲ್ಲೂ ನೀಡಿದ್ದೇವೆ. ಹಾಗೂ ಪ್ರತಿ ಚಾಪ್ಟರ್ದು ಬರ್ಡ್ಸ್ ಐ ವ್ಯೂ. ಈಗ ಮೇಯ್ನಾಗಿ CPC ಅಷ್ಟೊಂದು ಆರ್ಡರ್ಸ್ಗಳನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಹೇಳುವಂಥದ್ದು ಎಲ್ಲರ ಸಮಸ್ಯೆ ಆಗಿರುತ್ತೆ. ಆ CPC ಆರ್ಡರ್ಸ್ಗಳ ಒಂದು ಚಾರ್ಟ್ ಕೂಡ, ಪ್ಲಸ್ ಪ್ರತಿ ಆರ್ಡ್ರಲ್ಲಿ ಬರುವಂಥ ರೂಲ್ಸ್ ಏನಿದೆ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ರೂಲ್ಸ್ ಹೇಳುವಂಥದ್ದು ಅದನ್ನು ಕೂಡ ನಾವು ಮಾರ್ಕ್ ಮಾಡಿಕೊಟ್ಟಿದ್ದೇವೆ. ಹಾಗೂ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು, ಯಾವುದು ಲೈಕ್ ಕಾನ್ಸೆಪ್ಟ್ಗಳು ಈ A4 ಸೈಜಲ್ಲಿ ಫಿಟ್ ಆಗುವಂಥ ಚಾರ್ಟ್ಸ್ಗಳಿರ್ತವೆ, ನಾವು ನಮ್ಮ ಕ್ಲಾಸಸ್ಗಳಲ್ಲಿ ಯಾವ್ದು ಮಾಡ್ತೇವೆ ಅಂಥ ಚಾರ್ಟ್ಸ್ಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಉದಾಹರಣೆಗೆ ಕೆಲವೊಂದು ಡೆಫಿನೇಷನ್ಸ್ಗಳ ಚಾರ್ಟ್ಸ್ಗಳೆಲ್ಲ ಕೂಡ ವಿ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್. ಹಾಗೆ ಇದೆಲ್ಲದು ಕೂಡ ಹೇಗೆ, ಯಾಕೆಂದರೆ ಕೆಲವೊಂದರಲ್ಲಿ ಬುಲೆಟ್ ಪಾಯಿಂಟ್ ಮುಖಾಂತರ, ಕೆಲವೊಂದರಲ್ಲಿ ಬೋಲ್ಡ್ ಆಗಿ, ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್, ಆ ರೀತಿ ಫ್ಲೋ ಚಾರ್ಟ್ ಮುಖಾಂತರ, ಈ ರೀತಿ ಬೇರೆ ಬೇರೆ ಇದರಲ್ಲಿ ಮೆಮರಿ ರಿಟೆನ್ಷನ್ಗೆ ಯಾವುದು ಹೆಲ್ಪ್ ಆಗುತ್ತೆ ಆದಷ್ಟು ಆ ಮೆಥಡಲ್ಲಿ ನಿಮಗೆ ಈ ಬುಕ್ಕಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇಂಟ್ರೆಸ್ಟೆಡ್ ಇರೋರು ಖಂಡಿತವಾಗಿಯೂ ತೊಗೊಳ್ಬೋದು. ಹಾಗೆ ಈ ಬುಕ್ ಎಷ್ಟು ಪೇಜಸ್ ಇದೆ ಅಂತ ಹೇಳಿ ನಿಮಗೆ ಡೌಟ್ಸ್ ಇದ್ದರೆ, ಇದರಲ್ಲಿ ಸುಮಾರು 425 ಪೇಜಸ್ ಅಂತ ಹೇಳ್ಬೋದು, 420 ಪೇಜ್ ಅಂತ ಹೇಳ್ಬೋದು. ಹಾಗೂ ಇದರಲ್ಲಿ ಈ ಬುಕ್ನ ಹಿಂದ್ಗಡೆ ನೀವು ಕಾಣ್ತೀರಿ, ಬೇರೆ ಬೇರೆ ನಮ್ಮ ಪಬ್ಲಿಕೇಶನ್ಸ್ಗಳ ಮಾಹಿತಿ ಕೂಡ ಇದರಲ್ಲಿ ಕಾಣ್ತೀರಿ. ಸೊ ಇದರದ್ದು MRP ಬೆಲೆ 699 ರೂಪಾಯಿ ಇರುವಂಥದ್ದು, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಅದು ಆ್ಯಪಲ್ ಆದರೆ, ಬಟ್ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಅಮೆಝಾನಲ್ಲೂ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು, ಬಟ್ ಅಲ್ಲಿ ಡೆಲಿವರಿ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಇಂಡೆಕ್ಸ್ ಕೂಡ ಇದೆ, ಇಂಡೆಕ್ಸ್ನ ಚೆಕ್ ಮಾಡ್ಬೋದು. ಸ್ಯಾಂಪಲ್ ಪೇಜಸ್ಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಸ್ಯಾಂಪಲ್ ಪೇಜಸ್ಗಳನ್ನ ಹೇಗೆ ಚೆಕ್ ಮಾಡೋದು ಅಂತಂದರೆ, ದೀಸ್ ಆರ್ ಅವೈಲೇಬಲ್ ಇನ್ ಗೂಗಲ್ ಪ್ಲೇಸ್ಟೋರ್. ಅಭಿಜ್ಞಾ ಲಾ ಸೀರೀಸ್ ಅಂತ ಹೇಳುವಂಥ ಆ್ಯಪ್ ಇದೆ, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟಲ್ಲಿ ಅಲ್ಲಿ ನೀವು ಚೆಕ್ ಮಾಡಿದೆ, ಬ್ರೌಸರಲ್ಲಿ ಕೋರ್ಸಸ್ ಅಂತ ಇದೆ. ಈ ಕೋರ್ಸಸ್ ಹೇಳುವಂಥ ಇದರಲ್ಲಿ ರೀಸೆಂಟ್ ಕೋರ್ಸಸ್ ಅಂತ ಹೇಳಿ ನೀವು ನೋಡಿದರೆ ಇಲ್ಲಿ ಆ ಬುಕ್ನ ಮಾಹಿತಿ ನಿಮಗೆ ಕಾಣುತ್ತೆ. ಸೊ ಈ ಬುಕ್ ಅಂತ ಬಂದಾಗ ಕಂಟೆಂಟ್ ನೋಡ್ತೀರಿ ಎಲ್ಲರೂ ಅಲ್ವಾ. ಸೊ ಇದರಲ್ಲಿ ಡಿಸ್ಕ್ರಿಪ್ಷನನ್ನು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು 9 ಆ್ಯಕ್ಟ್ಗಳನ್ನು ನೀಡಿದ್ದೇವೆ. ಹಾಗೂ ಹೈಲೈಟ್ಸ್ಗಳು, ಇಂಪಾರ್ಟೆಂಟ್ ಆ್ಯಕ್ಟ್ಸ್ಗಳನ್ನು ಕೂಡ ನಾವು ನೀಡಿದ್ದೇವೆ. ಪ್ಲಸ್ ಈ ಕಂಟೆಂಟ್ ಹೇಳುವಂಥ ವಿಚಾರದಲ್ಲಿ
ಜಸ್ಟ್ ಒಂದು ನೋಟ್ಸ್ನ, ಆ್ಯಕ್ಚುಲಿ ದಿಸ್ ಇಸ್ ಅವೈಲೇಬಲ್, ಮೊಬೈಲಲ್ಲಿ ನೋಡಿದ್ರೆ ಸಿಗ್ಬೋದು. ಲಾಗಿನ್ ಆದರೆ ಕಾಣುತ್ತೆ, ಬಟ್ ಯು ಕ್ಯಾನ್ ಚೆಕ್ ದಿಸ್. ಓಕೆ, ಇದನ್ನು PDF-ಅನ್ನು ಯು ಕ್ಯಾನ್ ಈಸಿಲಿ ವ್ಯೂ ದೆಮ್. ಟೇಬಲ್ ಆಫ್ ಕಂಟೆಂಟ್ಸು ಮತ್ತು ನೋಟ್ಸ್, ಸಿಂಪಲ್ ಒಂದು 2-3 ಪೇಜಸ್ಗಳ ಸ್ಯಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಯು ಕ್ಯಾನ್ ವ್ಯೂ ದೆಮ್. ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕಂದ್ರೆ ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ನಿಮ್ಮ ಫೋನ್ ನಂಬರ್, ಅಡ್ರೆಸ್ ಎಲ್ಲ ಹಾಕಿ. ಇಲ್ಲಿ ತುಂಬ ಜನರಿಗೆ ಯಾಕೆ ಕೆಲವು ಸಲ ಆರ್ಡರ್ ತೊಗೊಳ್ಳೋದಿಲ್ಲ ಅಂತಂದರೆ, ಇಲ್ಲಿ ಸ್ಟೇಟ್ ಅಂತ ಇರೋ ಕಡೆ ನೀವೇನು ಮಾಡ್ತೀರಿ, ಟೈಪ್ ಮಾಡ್ತೀರಿ. ಶುಡ್ ನಾಟ್ ಟೈಪ್ ಮಾಡಬಾರ್ದು. ಇಲ್ಲಿ ಈ ಡ್ರಾಪ್ ಡೌನ್ ಮೆನ್ಯೂ ಇರತ್ತಲ್ಲ, ಅಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಸ್ಟೇಟ್. ಇಲ್ಲಿ ನೋಡಿ, ಹೀಗೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಟೈಪ್ ಮಾಡಿದರೆ ತೊಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನರಿಗೆ ಈ ಆರ್ಡರ್ ಕಂಪ್ಲೀಟ್ ಆಗೋದಿಲ್ಲ. ಕೆಲವೊಂದು ಸಲ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗೋದಿಲ್ಲ. ಓಕೆ, ಸೊ ಈ ಸ್ಟೇಟ್ ಹೇಳುವಂಥದ್ರಲ್ಲಿ ಟೈಪ್ ಮಾಡಬೇಡಿ, ಜಸ್ಟ್ ಸೆಲೆಕ್ಟ್ ಫ್ರಮ್ ದ ಡ್ರಾಪ್ ಡೌನ್ ಮೆನ್ಯೂ ಕರ್ನಾಟಕ. ಸೊ ಮತ್ತೆ ಎಲ್ಲೂ ಸ್ಪೇಸ್ ಬಿಡಬೇಡಿ, ಪಿನ್ ಕೋಡ್ ಹತ್ರ ಅಥವಾ ಇಲ್ಲೆಲ್ಲಾದರೂ ಕೆಲವರು ಸ್ಪೇಸ್ ಬಿಟ್ಟು 57 ಅಂತ ಹಾಗೆ ಹಾಕ್ತೀರಿ. ಸೊ ಸ್ಪೇಸ್ ಬಿಡಬೇಡಿ, ಡೈರೆಕ್ಟಾಗಿ ಯು ಕ್ಯಾನ್ ಸ್ಟಾರ್ಟ್ ಎಂಟ್ರಿಂಗ್ ದ ಪಿನ್ ಕೋಡ್. ಓಕೆ, ಎಸ್. ಸೊ ಇದು ನಮ್ಮ ಒಂದು ಹೇಗೆ ಬುಕ್ಕನ್ನು ಪರ್ಚೇಸ್ ಮಾಡಬೇಕು ಹೇಳುವಂಥದ್ದು. ಸೊ ಇಲ್ಲಿ ನೀವು ಆರ್ಡರ್ ಮಾಡಿದರೆ ನಿಮಗೆ ನಿಮ್ಮ ಆ್ಯಪಿನ ಚಾಟ್ ಸೆಕ್ಷನಲ್ಲಿ ರಿಸೀಟ್ ಬಂದಿರುತ್ತೆ. ಸೊ ಅದರಲ್ಲೇ ನಿಮಗೆ ನಾವು ಡೆಲಿವರಿ ಮಾಡುವಂಥ ಡೀಟೇಲ್ಸನ್ನು ಕೂಡ ನಾವು ನೀಡ್ತೇವೆ. ಒಂದು ಸಲ ನಾವು ಡಿಸ್ಪ್ಯಾಚ್ ಮಾಡಿದ ನಂತರ ಅವಳು ಕೂಡ ಡೆಲಿವರಿ ಡೀಟೇಲ್ಸ್, ಪೋಸ್ಟಲ್ ರಿಸೀಟ್ನ ಇಮೇಜನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ದಟ್ ಯು ಕ್ಯಾನ್ ಟ್ರ್ಯಾಕ್ ಇಟ್ ಇನ್ ದಿ ಇಂಡಿಯಾ ಪೋಸ್ಟ್ ವೆಬ್ಸೈಟಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ಯಾರು ಜೂರಿಸ್ ಕೋರ್ಸ್ ತೊಗೊಂಡಿದ್ದಾರೆ ಹಾಗೂ ಯಾರು 3 months ಫಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ತೊಗೊಂಡಿದ್ದಾರೆ ಈ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ, ಅವರು ಈ ಬುಕ್ಸನ್ನು ಪರ್ಚೇಸ್ ಮಾಡಬೇಕಾಗಿಲ್ಲ. ಅವರಿಗೆ ದಿಸ್ ಇಸ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್. ವಿ ಆರ್ ಡೆಲಿವರಿಂಗ್ ಇಟ್, ಆಲ್ರೆಡಿ ಅದು ಡಿಸ್ಪ್ಯಾಚ್ ಆಗಿದೆ. ಸೊ ನಿಮಗೆ ಈ ವಾರದಲ್ಲಿ ಬಂದು ತಲುಪತ್ತೆ ಬೈ ಸ್ಯಾಟರ್ಡೆ ಆರ್ ಫ್ರೈಡೇ. ಆ್ಯಕ್ಚುಲಿ 7 days ಅಂತ ಹೇಳ್ತಾರೆ, ಬಟ್ ಡಿಪೆಂಡಿಂಗ್ ಅಪಾನ್ ದ ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ ಮತ್ತು ಪೋಸ್ಟಲ್ ಇದ್ರ ಟೈಮ್ ಪ್ರಕಾರ 7 ದಿನ ಅಂತ ಮ್ಯಾಕ್ಸಿಮಮ್ ಇಟ್ಕೊಂಡಿರುತ್ತೆ. ಅದ್ರ ಒಳಗೆ ಬಂದು ನಿಮಗೆ ಸೇರುತ್ತೆ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ಸೊ ಈ ಬುಕ್ನ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಿ. ದೇರ್ ಆರ್ ಲಿಮಿಟೆಡ್ ಕಾಪೀಸ್ ಅವೈಲೇಬಲ್. ಯಾಕಂದರೆ ಎಕ್ಸಾಮ್ ಟೈಮು ಎಲ್ಲರೂ ಆರ್ಡರ್ ಮಾಡ್ತಾರೆ. ನಿಮ್ಮ ಕಾಪೀಸ್ ಮತ್ತೆ ಸಿಗಲಿಕ್ಕೆ, ಆಲ್ರೆಡಿ ಒಂದು ಸಲ ಸ್ಟಾಕ್ ಖಾಲಿ ಆದರೆ ಮತ್ತೆ ನಿಮಗೆ ಸಿಗಲಿಕ್ಕೆ ಇಟ್ ಮೇ ಟೇಕ್ ಸಮ್ ಅಮೌಂಟ್ ಆಫ್ ಟೈಮ್. ಮತ್ತೆ ಹೊಸ ರೀಪ್ರಿಂಟ್ ಕೊಟ್ಟು ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು. ಅದಕ್ಕೋಸ್ಕರ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೂ ಬುಕ್ ಇಟ್ ಇಮಿಡಿಯೇಟ್ಲಿ, ಸೊ ದ್ಯಾಟ್ ನೀವು ಕೂಡ ಇಮಿಡಿಯೇಟ್ಲಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ತಯಾರಿಯನ್ನು ಇನ್ನೂ ಒಂದು ಲೆವೆಲ್ ಮೇಲೆ ಹೋಗಿ ಮಾಡ್ಬೋದು. ನಿಮ್ಮ ರಿವಿಷನ್, ನಿಮ್ಮ ಮೆಮರಿಗೆ ಹೆಲ್ಪ್ ಆಗುವಂಥ ಬುಕ್ ಅಂತ ಹೇಳ್ಬೋದು. ಸೊ ಕೇವಲ ಕರ್ನಾಟಕ ಅಂತಲ್ಲ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅವರು ಕೂಡ ಇದನ್ನು ಓದ್ಬೋದು. ಅವರಿಗೂ ಕೂಡ ಹೆಲ್ಪ್ ಆಗುವಂಥ ಬುಕ್. ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಕೇವಲ ಸಿವಿಲ್ ಜಡ್ಜ್ ಅಂತಲ್ಲ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ಯಾವ ಆ್ಯಕ್ಟ್ಸ್ಗಳಿದೆ ನಿಮ್ಮ ಸಿಲೆಬಸಲ್ಲಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಆರ್ ಯಾವುದೇ ಆಂಧ್ರ ಪ್ರದೇಶ್ ಇರ್ಬೋದು, ತಮಿಳ್ನಾಡು, ಕೇರಳ, ಅಥವಾ ಈಗ ಇತ್ತೀಚೆಗೆ ಛತ್ತೀಸ್ಗಢ, ಮಧ್ಯಪ್ರದೇಶ್, RJS ರಾಜಸ್ಥಾನ್ ಇರ್ಬೋದು, ಡೆಲ್ಲಿ. ಸೊ ಯಾವುದೇ ಸ್ಟೇಟ್ಸ್ಗಳಲ್ಲಿ ಇಫ್ ಯು ಫೈಂಡ್ ದೀಸ್ ಆ್ಯಕ್ಟ್ಸ್ ಇನ್ ಯುವರ್ ಸಿಲೆಬಸ್, ದೆನ್ ಡೂ ಚೆಕ್ ದಿಸ್ ಬುಕ್ ಒನ್ಸ್. ಈ ಬುಕ್ಕನ್ನು ಚೆಕ್ ಮಾಡಿ ಓದಿ ಹೇಳಿ. ಹಾಗೂ ಇಲ್ಲಿ ಬುಕ್ಕಿನ ಕವರ್ ಸ್ಟಾರ್ಟಿಂಗ್ ಪೇಜಲ್ಲಿ ಯು ಕ್ಯಾನ್ ಸಿ ದ ಟೆಸ್ಟಿಮೋನಿಯಲ್ಸ್ ಆಫ್ ಅವರ್ ಡಿಫ್ರೆಂಟ್ ಸ್ಟೂಡೆಂಟ್ಸ್. ಬೇರೆ ಬೇರೆ ಕೋರ್ಸಸ್, ಬೇರೆ ಬೇರೆ ಬುಕ್ಸ್, ಬೇರೆ ಬೇರೆ ಯೂಸರ್ಸ್ಗಳ ಟೆಸ್ಟಿಮೋನಿಯಲ್ ಕೂಡ ನಾವಿಲ್ಲಿ ಹಾಕಿದ್ದೇವೆ. ಅದನ್ನು ಕೂಡ ಚೆಕ್ ಮಾಡಿ ನೋಡಿ. ಹಾಗೆ ಬುಕ್ನ ಹಿಂದ್ಗಡೆ ನಮ್ಮ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಮಾಹಿತಿ ನೀಡಿದ್ದೇವೆ. ಹಾಗೂ ಬೇರೆ ಬೇರೆ ಬುಕ್ನ ಪಬ್ಲಿಕೇಶನ್ಗಳನ್ನು ಕೂಡ ನಾವು ನೀಡಿದ್ದೇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಅಮೆಝಾನಲ್ಲೂ ಕೂಡ ಈ ಬುಕ್ ಅವೈಲೇಬಲ್ ಇದೆ. ಅಮೆಝಾನಲ್ಲಿ ನೀವು ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ಟೈಪ್ ಮಾಡಿದರೆ ಯು ಕ್ಯಾನ್ ಸಿ ದ್ಯಾಟ್. ಅಮೆಝಾನಲ್ಲೂ ಕೂಡ ನಿಮಗೆ ಯು ಕ್ಯಾನ್ ಟ್ರ್ಯಾಕ್ ದ್ಯಾಟ್. ಅಮೆಝಾನಲ್ಲಿ ಒಂದು ಬೆನಿಫಿಟ್ ಏನಂತಂದರೆ ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಆ್ಯಪಲ್ ಅಂದರೆ ಸ್ವಲ್ಪ ನಿಮಗೆ ಮೆಥಡ್ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಅಮೆಝಾನಲ್ಲಿ ಸ್ವಲ್ಪ ಡೆಲಿವರಿ ಚಾರ್ಜಸ್ ಜಾಸ್ತಿ ಇರುತ್ತೆ. ಇಲ್ಲಿ ವಿತೌಟ್ ಡೆಲಿವರಿ ಚಾರ್ಜಸ್ ದಿಸ್ ಇಸ್ ದ ಅಮೌಂಟ್ ಯು ಆರ್ ಗೋಯಿಂಗ್ ಟು ಪೇ. ದಿಸ್ ಇಸ್ ದ ಡಿಫ್ರೆನ್ಸ್ ಅಂತ ಅಷ್ಟೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ತೆ.